ಮುಷ್ಟಲಗುಮ್ಮಿ ಗ್ರಾಮದಲ್ಲಿ ಶನಿವಾರ ಎಸ್ ಮಲ್ಲಿಕಾರ್ಜುನಪ್ಪ ದಾವಣಗೆರೆ ಇವರ ಶರಣ ಸಂಗಮ ಕೃತಿ ಬಿಡುಗಡೆ ಸಮಾರಂಭ ನಡೆಯಿತು. ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಷ್ಟಲಗುಮ್ಮಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ವಿದ್ಯಾಸಂಸ್ಥೆ, ಮುಷ್ಟಲಗಮ್ಮಿ ಕನ್ನಡಮ್ಮ ಪ್ರಕಾಶನ ದಾವಣಗೆರೆ, ವೀರಭದ್ರೇಶ್ವರ ಪ್ರೌಢಶಾಲೆ ಹಳೆಯ ವಿದ್ಯಾರ್ಥಿಗಳ ಸಂಘ, ವೀರಭದ್ರೇಶ್ವರ ಪ್ರೌಢಶಾಲೆ ಇವರ ಸಹಯೋಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೃತಿ ಕುರಿತಾಗಿ ಮಾತನಾಡಿದ ಚಳ್ಳಕೆರೆ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೀರಭದ್ರಸ್ವಾಮಿ ಮಾತನಾಡಿ, ರಾಜ್ಯದಲ್ಲಿ ಸಾಕಷ್ಟು ಸಾಹಿತಿಗಳು ಇದ್ದಾರೆ, ಸಾಹಿತ್ಯ ಅಭಿಮಾನಿಗಳು ಕಮ್ಮಿ ಆಗುತ್ತಿದ್ದಾರೆ. ಎಷ್ಟೋ ಪುಸ್ತಕಗಳು ಸಾಹಿತ್ಯ ಅಭಿಮಾನಿಗಳ ಇಲ್ಲದೆ ಅತ್ಯಮೂಲ್ಯ ಪುಸ್ತಕಗಳು ಮೂಲೆ ಗುಂಪು ಆಗುತ್ತಿವೆ ಎಂದು ಕಳವಳವನ್ನು ವ್ಯಕ್ತಪಡಿಸಿದರು. ಎಸ್ ಮಲ್ಲಿಕಾರ್ಜುನಪ್ಪ ಇವರು ಈಗಾಗಲೇ 28 ಪುಸ್ತಕಗಳನ್ನು ರಚಿಸಿದ್ದು, ಇದು 29ನೇ ಕೃತಿಯಾಗಿದೆ. ಎಷ್ಟೇ ಇಳಿವಯಸ್ಸಿನಲ್ಲಿ ಆದರೂ ಅವರ ಸಾಹಿತ್ಯ ಅಭಿವೃದ್ಧಿ ಹೊಸ ಅನ್ವೇಷಣೆಯೊಂದಿಗೆ ಸೃಜನಶೀಲತೆ, ವಿಮರ್ಶಾತ್ಮಕ ಮನೋಭಾವ ಮತ್ತು ಸಂಶೋಧನಾ ಅಂಶಗಳು ಅವರ ಕೃತಿಗಳಲ್ಲಿ ವ್ಯಕ್ತವಾಗುತ್ತವೆ. ಇದು ಓದುಗರಿಗೆ ಸೃಜನಾತ್ಮಕ ಚಿಂತನೆಯತ್ತ ಕೊಂಡೊಯ್ಯುತ್ತದೆ ಎಂದು ಹೇಳಿದರು. ಇನ್ನು ಶ್ರೀ ವೀರಭದ್ರೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಪ್ರತಿ ಮಗುವಿಗೂ 6 ನೋಟ್ಬುಕ್ ವಿತರಣೆ ಮಾಡಲಾಗುತ್ತದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೀರಭದ್ರ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಎನ್ ಸತೀಶ್ ವಹಿಸಿದ್ದರು. ದಾವಣಗೆರೆ ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಎಚ್ ರಾಜಶೇಖರ್ ಗುಂಡಗಟ್ಟಿ ಕೃತಿಯನ್ನ ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಎಸ್ ಸುಮಂಗ್ಲಾ, ಮಲ್ಲಿಕಾರ್ಜುನಪ್ಪ ಬೋರಯ್ಯ, ಶಿವಯೋಗಿ ಹಿರೇಮಠ, ಎಸ್ ವಿ ವೀರಭದ್ರಪ್ಪ ತೆಲಗಿ, ಫಕೀರೇಶ್ ಅದಾಪುರ್, ಕೋಲಮ್ಮನಹಳ್ಳಿ ಪಿತಾಂಬರ, ಗ್ರಾಮ ಪಂಚಾಯಿತಿ ಸದಸ್ಯ ಸಣ್ಣಬೋಯಯ್ಯ, ಶಿವಶಂಕರ ಮೂರ್ತಿ, ಶಾಲೆಯ ಮುಖ್ಯ ಶಿಕ್ಷಕ BH ಸಿದ್ದಯ್ಯ, ನಲಗೇತನಹಟ್ಟಿ ಶಿಕ್ಷಕ GY ತಿಪ್ಪೇಸ್ವಾಮಿ, ದೈಹಿಕ ಶಿಕ್ಷಕ T ಶ್ರೀನಿವಾಸ್, CN ಉಮೇಶ್, ಚಿತ್ರಲಿಂಗಪ್ಪ, ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಶಾಲೆಯ ವಿದ್ಯಾರ್ಥಿನಿಯರು ಹಲವರಿದ್ದರು. ವರದಿ KT ಓಬಳೇಶ್, ನಲಗೇತನಹಟ್ಟಿ. ಅಪರೂಪದ ಚೇತನ, ದೈವ ಭಕ್ತರು, ಅಪರಿಮಿತ ಬುದ್ಧಿಜೀವಿಗಳು, ಸಾಹಿತ್ಯ ಪೋಷಕರು ಆಗಿರ್ತಕ್ಕಂಥ ದಿವಂಗತ ಎಸ್ ಮಲ್ಲಿಕಾರ್ಜುನಪ್ಪ ಇವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದ ನಂತರ ಎಲ್ಲರೂ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು 1 ನಿಮಿಷ ಮೌನಾಚರಣೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಲೇಖಕರ ಭಾವಚಿತ್ರಕ್ಕೆ ಎಲ್ಲರ ವೇದಿಕೆ ಮೇಲೆ ಪುಷ್ಪಗಳನ್ನ ಕೊಡಬೇಕು. ಪುಷ್ಪ ನಮನವನ್ನ ಸಲ್ಲಿಸೋಣ.